ಹೇಳಿ ಕೇಳಿ ಕಳೆದ ಬಾರಿ ನಡೆದಿದ್ದಂಥ ಉಪಚುನಾವಣೆಯಲ್ಲಿ ಬಳ್ಳಾರಿ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ದಿಗ್ವಿಜಯವನ್ನ ಸಾಧಿಸಿತ್ತು. ಅಂತಹದ್ದೇ ಗೆಲುವಿನ ನಿರೀಕ್ಷೆಯಲ್ಲಿ ಸದ್ಯ ಈಗ ವಿ.ಎಸ್. ಉಗ್ರಪ್ಪ ಅವರಿದ್ದಾರೆ. ಆದ್ರೆ ಅವರ ಗೆಲುವಿಗೆ ಕಂಟಕ ತರಬಹುದಾದಂತಹ ಒಂದಷ್ಟು ಬೆಳವಣಿಗೆಗಳು ಪಕ್ಷದ ಒಳಗೆ ನಡೀತಾ ಇದೆ. ಅಗೈನ್ ಬಳ್ಳಾರಿ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಭುಗಿಲೆದ್ದಿದೆ. ಭಿನ್ನಮತ ಶಮನಕ್ಕೆ ವಿ.ಎಸ್. ಉಗ್ರಪ್ಪ ಹರಸಾಹಸವನ್ನ ಪಡ್ತಾ ಇದ್ದಾರೆ. ಕಂಪ್ಲಿ ಶಾಸಕರ ಮೇಲೆ ಭಿನ್ನಮತಕ್ಕೆ ಪ್ರಮುಖವಾದ ಕಾರಣ ಅಂತ ಅಂದ್ರೆ ಕಂಪ್ಲಿ ಶಾಸಕರ ಮೇಲೆ ಅಮಾನತು ಆದೇಶ ಇರುವಂತಹ ಹಿನ್ನೆಲೆಯಲ್ಲಿ, ಅಂದ್ರೆ ಗಣೇಶ್ ಅವರನ್ನ ಅಮಾನತನ್ನ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಆ ಅಮಾನತನ್ನ ವಾಪಸ್ ಪಡೆಯೋದಕ್ಕೆ ಆಗ್ರಹಿಸಲಾಗ್ತಾ ಇದೆಯಂತೆ. ಉಗ್ರಪ್ಪ ಅವರ ವಿರುದ್ಧವಾಗಿ ಶಾಸಕ ಗಣೇಶ್ ಬೆಂಬಲಿಗರು ತಮ್ಮ ಸಿಟ್ಟನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದ್ರೆ ಗಣೇಶ್ ಅವ್ರ ವಿಚಾರವಾಗಿ ನಾವು ನೋಡೋದಾದ್ರೆ, ಹೇಳಿ ಕೇಳಿ ಶಾಸಕ ಆನಂದ್ ಸಿಂಗ್ ಅವರಿಗೆ ಕುಡಿದು ಗಲಾಟೆ ಮಾಡಿ ಆ ನಂತರದಲ್ಲಿ ಬಹಳ ಟೀಕೆಯನ್ನೆಲ್ಲ ಎದುರಿಸಿದ ನಂತರದಲ್ಲಿ ಜೈಲ್ ಪಾಲಾಗಿದ್ದಾರೆ ಈಗ ಕಂಪ್ಲಿ ಶಾಸಕ ಗಣೇಶ್. ಹೇಳಿ ಕೇಳಿ ಕುಡಿದು ಮಾರಣಾಂತಿಕವಾದಂತಹ ಹಲ್ಲೆಯನ್ನ ಆನಂದ್ ಸಿಂಗ್ ಅವ್ರ ಮೇಲೆ ನಡೆಸಿದ್ರು. ಆದ್ರೆ ಅವರ ಅಭಿಮಾನಿಗಳು ಬೆಂಬಲಿಗರು ಬಿಡ್ಬೇಕಲ್ಲ, ಈ ಕಾರಣಕ್ಕಾಗಿನೇ ಪಕ್ಷ ಕೂಡ ಮುಜುಗರವನ್ನ ತಪ್ಪಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಗಣೇಶ್ ಅವರನ್ನ ಅಮಾನತು ಮಾಡಿತ್ತು. ಜೊತೆಗೆ ಅವರನ್ನ ವಶಕ್ಕೆ ಪಡೆಯುವಂತ ನಿಟ್ಟಿನಲ್ಲೂ ಕೂಡ ಪೊಲೀಸರು ಸ್ವಲ್ಪ ಮೀನಾಮೇಷ ಎದುರಿಸಿದ್ದು ಇದೆಲ್ಲ ಕೂಡ ನಾವು ನೋಡಿದೀವಿ ಹಿಂದೆ. ಅದೆಲ್ಲ ಮೀರಿ ಈಗ ಅವರ ಅಮಾನತಾಗಿದೆ. ಆದ್ರೆ ಈಗ ಗಣೇಶ್ ಅವರ ಬೆಂಬಲಿಗರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರಂತೆ. ಗಣೇಶ್ ಅವರನ್ನ ಮತ್ತೆ ಪಕ್ಷಕ್ಕೆ ಕರ್ಕೋಬೇಕು ಅಥವಾ ಅವರ ಅಮಾನತ ಆದೇಶವನ್ನು ವಾಪಸ್ ಪಡಿಬೇಕು ಅಂತ ಹೇಳಿ. ಇದೇ ವಿಚಾರ ವಿ.ಎಸ್. ಉಗ್ರಪ್ಪ ಅವರಿಗೆ ದೊಡ್ಡ ತಲೆನೋವಾಗಿದೆ. ಹೀಗಾಗಿ ಕಂಪ್ಲಿ ಕ್ಷೇತ್ರ ಒಂದ್ ರೀತಿ ಶಾಸಕರೇ ಇಲ್ಲದೆ ಅನಾಥವಾಗಿದೆ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಾಯಕರನ್ನು ಒಗ್ಗೂಡಿಸೋದಕ್ಕೆ ಉಗ್ರಪ್ಪ ಕರೆದಿದ್ದಂತ ಸಭೆ ಒಂದ್ ರೀತಿ ಗೊಂದಲದ ಗೂಡಾಗಿ ಪರಿಣಮಿಸಿತ್ತು. ಉಗ್ರಪ್ಪ ಕಂಪ್ಲಿ ಪಟ್ಟಣದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯನ್ನ ಕರೆದಿದ್ರು. ಈ ವೇಳೆ ಗಣೇಶ್ ಬೆಂಬಲಿಗರು ಸಂಸದ ಉಗ್ರಪ್ಪ ಅವರನ್ನ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಾವು ಬೆಂಬಲ ಯಾಕೆ ಕೊಡಬೇಕು ಅಂತ ಪ್ರಶ್ನಿಸಿದ್ದಾರೆ. ಅಲ್ಲದೆ ಗಣೇಶ್ ಮೇಲಿರುವಂತಹ ಅಮಾನತು ಆದೇಶವನ್ನ ವಾಪಸ್ ಪಡೆಯುವಂತೆ ಒತ್ತಾಯ ಮಾಡಿದ್ದಾರೆ. ಗಣೇಶ್ ಬೆಂಬಲಿಗರು 5 ದಿನದೊಳಗಾಗಿ ಅಮಾನತು ಆದೇಶವನ್ನ ವಾಪಸ್ ಪಡಿಬೇಕು, ಇಲ್ಲದೆ ಹೋದ್ರೆ ಮುಂದಿನ ನಿರ್ಣಯ ಬೇರೆ ತೆಗೆದುಕೊಳ್ಬೇಕಾಗುತ್ತೆ ಅಂತ ಉಗ್ರಪ್ಪ ಅವರಿಗೆ ಎಚ್ಚರಿಕೆ ಬೇರೆ ನೀಡಿದ್ದಾರಂತೆ. ಈ ವೇಳೆ ಕೆಲಕಾಲ ಉಗ್ರಪ್ಪ ಅವರಿಗೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಲಾಗಿದೆ. ಈ ವೇಳೆ ಪಕ್ಷದ ವರಿಷ್ಠರೊಂದಿಗೆ ಮಾತುಕತೆ ನಡೆಸೋದಾಗಿ ಉಗ್ರಪ್ಪ ಅವರು ಭರವಸೆ ಕೊಟ್ಟಿದ್ದಾರಂತೆ. ಮತ್ತೊಂದು ಕಡೆ ಬಿಜೆಪಿ 1 ವಾರದಿಂದ ಸಭೆ ಮತ್ತು ಪ್ರಚಾರವನ್ನ ಬಿರುಸಿನಿಂದ ನಡೆಸ್ತಾ ಇದೆ. ಬಿಜೆಪಿ ಅಭ್ಯರ್ಥಿ ದೇವೇಂದ್ರಪ್ಪ ಪರವಾಗಿ ಶ್ರೀರಾಮುಲು ಹಾಗೆ ಸುರೇಶ್ ಬಾಬು ಕಂಪ್ಲಿ ಕ್ಷೇತ್ರದಲ್ಲಿ ಕ್ಯಾಂಪೇನ್ ಅನ್ನ ನಡೆಸ್ತಾ ಇದ್ರು. ಆದ್ರೆ ಈಗ ಅಲ್ಲಿ ಶಾಸಕರು ಇಲ್ಲದೆ ಇರುವಂತಹ ವಿಚಾರ, ತಮ್ಮ ಶಾಸಕರನ್ನ ವಶಕ್ಕೆ ಪಡೆದಿರುವಂತಹ ವಿಚಾರ ಅಥವಾ ಜೈಲಿನಲ್ಲಿರುವಂತಹ ವಿಚಾರ, ಜೊತೆಗೆ ಪಕ್ಷದಿಂದ ಅವರನ್ನ ಅಮಾನತು ಮಾಡಿರುವಂತಹ ವಿಚಾರ ಅವರ ಬೆಂಬಲಿಗರು ಪ್ರಸ್ತಾಪ ಮಾಡಿ ಈ ತರ ಆಗ್ಬಾರ್ದು, ಅವರನ್ನ ಮತ್ತೆ ಪಕ್ಷಕ್ಕೆ ಸೇರಿಸಿಕೊಳ್ಬೇಕು ಅಂತ ಒತ್ತಾಯಿಸ್ತಾ ಇದ್ದಾರಂತೆ. ನಾನು ಸ್ಪಷ್ಟಪಡಿಸ್ತೇನೆ, ನಮ್ಮ ಪಕ್ಷದ ಎಲ್ಲ ಶಾಸಕರು, MLA, MLC, MP ಗಳು, ಕಾರ್ಯಕರ್ತರು, ಪಕ್ಷದ ಎಲ್ಲ ಧುರೀಣರು ಸಹ ನಮ್ಮ ಜೊತೆನಲ್ಲಿ ಇದ್ದಾರೆ. ಯಾಕೆ ಬಹಿರಂಗವಾಗಿ ಬರ್ತಿಲ್ಲ? ಬಹಿರಂಗವಾಗಿ ಈಗ ಮೊನ್ನೆ ಒಂದಿಷ್ಟು ಜನ ಬಂದಿದ್ರು. ದಯಮಾಡಿ ನಾಮಿನೇಷನ್ಗೂ ಸಹ ಒಂದಿಷ್ಟು ಜನ ಬರ್ತಾರೆ, ಚುನಾವಣಾ ಕ್ಯಾಂಪೇನ್ಗೂ ಸಹ ಬರ್ತಾರೆ. ನಾನು ಏಕಾಂಗಿ ಅಲ್ಲ. ನಾನು ಸ್ಪಷ್ಟಪಡಿಸ್ತೇನೆ, ರಾಜ್ಯ ಮತ್ತು ಜಿಲ್ಲೆಯ ರಾಷ್ಟ್ರದ ಎಲ್ಲ ನಾಯಕರುಗಳ ಆಶೀರ್ವಾದ ಇದೆ, ಬೆಂಬಲ ಇದೆ, ಸಹಕಾರ ಇದೆ. ಎಲ್ಲ ಕಾರ್ಯಕರ್ತರು ಇರ್ಬೋದು, ಎಲ್ಲರೂ ಸಹ ನಮ್ಮೊಟ್ಟಿಗಿದ್ದಾರೆ. ಬಸವರಾಜ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಬಸವರಾಜ್, ಈ ಮೇಲ್ನೋಟಕ್ಕೆ ಹೇಳ್ತಾ ಇರ್ಬೋದು ವಿ.ಎಸ್. ಉಗ್ರಪ್ಪ ಅವರು, ಬಟ್ ಒಂದ್ ರೀತಿ ಈ ಗಣೇಶ್ ಅವ್ರ ವಿಚಾರ ಹೇಗೆ ಅವ್ರಿಗೆ ಬಿಸಿ ತುಪ್ಪ ಆಗಿದೆ, ಆ ಕಡೆ ಬಿಡಂಗೂ ಇಲ್ಲ, ಬಾಯಲ್ಲಿ ಇಟ್ಕೊಳ್ಳಂಗೂ ಇಲ್ಲ ಅನ್ನೋ ಸ್ಥಿತಿ ಹೇಗೆ ಅವರಿಗೆ ಎದುರಾಗಿದೆ ಅಂತ ಹೇಳಿ. ಖಂಡಿತ ಮಲ್ತೇಶ್, ಶಾಸಕ ಆನಂದ್ ಸಿಂಗ್ ಮೇಲೆ ಗಣೇಶನ ಹಲ್ಲೆ ಮಾಡಿರ್ತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಗಣೇಶ್ ಬಂಧನ ಆಗಿರ್ತಕ್ಕಂಥದ್ದು, ಬಂಧನ ಆಗಿ ಜೈಲು ಸೇರಿ ತಿಂಗಳು ಕಳೀತಾ ಬರ್ತಾ ಇದೆ. ಆದ್ರೆ ಈಗ ಅನಿವಾರ್ಯವಾಗಿ ಉಗ್ರಪ್ಪ ಕೂಡ ಚುನಾವಣೆ ಎದುರಿಸಬೇಕಾಗಿದೆ. ಅದರ ಕಂಪ್ಲಿಯಲ್ಲಿ ಶಾಸಕರಿಲ್ಲದೆ, ಅದ್ರ ಜೊತೆಗೆ ಯಾವುದೇ ಮುಖಂಡರ ಪ್ರೋತ್ಸಾಹ ಕೂಡ ಉಗ್ರಪ್ಪಗೆ ಸಿಗ್ತಾ ಇಲ್ಲ. ಓದು ಕಡೆಯಲ್ಲೆಲ್ಲ ಉಗ್ರಪ್ಪ ಅವರಿಗೆ ಗಣೇಶ್ ಬೆಂಬಲಿಗರು ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಕ್ಕಂಥ ಘಟನೆಗಳು ಕೂಡ ನಡೀತಾ ಇದೆ. ನಿನ್ನೆ ಕೂಡ ಕಂಪ್ಲಿ ಪಟ್ಟಣದಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನು ಕೂಡ ಉಗ್ರಪ್ಪ ಅವರು ಕರೆದಿದ್ರು. ಆ ಸಂದರ್ಭದಲ್ಲಿ ಕೂಡ ಗಣೇಶ್ ಬೆಂಬಲಿಗರು ಏನು ಪಕ್ಷ ಗಣೇಶ್ ಮೇಲೆ ಯಾವಾಗ FIR ದಾಖಲಾಗ್ತಾ ಇದ್ದಂತೆ ಮುಜುಗರ ತಪ್ಪಿಸ್ಕೊಳ್ಳಿಕ್ಕೆ ಗಣೇಶನ್ನ ಪಕ್ಷದಿಂದ ಅಮಾನತು ಮಾಡಿತ್ತು. ಆ ಅಮಾನತನ್ನ ವಾಪಸ್ ಪಡಿಬೇಕು ಅನ್ನೋದು ಕೂಡ ಗಣೇಶ್ ಬೆಂಬಲಿಗರ ಒಂದು ಒತ್ತಾಯ ಕೂಡ ಆಗಿತ್ತು. ಆದ್ರೆ
ಚುನಾವಣೆ ಸಂದರ್ಭದಲ್ಲಿ ಈ ರೀತಿಯಾಗಿ ಉಗ್ರಪ್ಪನವರು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ನೀವು ಬರ್ತೀರಿ, ನಾವು ಯಾಕೆ ನಿಮ್ಗೆ ಬೆಂಬಲವನ್ನ ಕೊಡಬೇಕು, ಹಿಂದೆ ಕೂಡ ನೀವು ಪಕ್ಷದ ಏನು ಅಮಾನತು ಮಾಡಿತ್ತು ಅದನ್ನ ವಾಪಸ್ಸು ಪಡಿತೇನೆ, ವರಿಷ್ಠರ ಜೊತೆಗೆ ಮಾತುಕತೆಯನ್ನು ನಡೆಸ್ತೇನೆ ಅನ್ನೋ ಭರವಸೆಯನ್ನ ಕೂಡ ಕೊಟ್ಟಿದ್ರಿ. ಆದ್ರೆ ಇದುವರೆಗೂ ಕೂಡ ಆ ಬಡವರ ಭರವಸೆ ಕೂಡ ಈಡೇರಿಲ್ಲ. ಈಗ ಚುನಾವಣೆ ಸಂದರ್ಭದಲ್ಲಿ ನೀವು ಮತ್ತೆ ಕ್ಷೇತ್ರಕ್ಕೆ ಬಂದಿರಿ, ಮತ್ತೆ ಕ್ಷೇತ್ರದಲ್ಲಿ ಬೆಂಬಲ ಕೋರಿ ನಮ್ಮನ್ನ ಕೇಳ್ತಾ ಇದ್ರೆ, ಆದ್ರೆ ನಿಮ್ಗೆ ಯಾಕೆ ನಾವು ಬೆಂಬಲವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಗಣೇಶ್ ಬೆಂಬಲಿಗರು ಉಗ್ರಪ್ಪ ಅವರಿಗೆ ತರಾಟೆಯನ್ನ ತೆಗೆದುಕೊಂಡ್ರು, ಸಾಕಷ್ಟು ಪ್ರಶ್ನೆಗಳನ್ನ ಕೂಡ ಮಾಡಿದ್ರು. ಯಾಕೆಂತಂದ್ರೆ ಈ ಸಂದರ್ಭದಲ್ಲಿ ಕೂಡ ಚುನಾವಣೆ ಸಂದರ್ಭದಲ್ಲಿ ಪಕ್ಷ ಮಾಡಿರ್ತಕ್ಕಂಥ ಅಮಾನತನ್ನ ವಾಪಸ್ ಪಡೆದ್ರು ಕೂಡ ಮತ್ತಷ್ಟು ಚುನಾವಣೆಯಲ್ಲಿ ಬಿಜೆಪಿಗೆ ವಿಷಯ ಆಗ್ತಕ್ಕಂಥ ವಸ್ತು ಆಗ್ತಕ್ಕಂಥ ಹಿನ್ನೆಲೆಯಲ್ಲಿ ಉಗ್ರಪ್ಪ ಕೂಡ ಸಾಕಷ್ಟು ಇದರಿಂದ ವಿಚಲಿತರಾಗಿದ್ದಾರೆ. ವರಿಷ್ಠರಿಗೆ ಒತ್ತಡನ ಕೂಡ ಏರ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಓಕೆ, ಥ್ಯಾಂಕ್ ಯು ಬಸವರಾಜ್.